ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತಚ್ಚು? ಏನಾಯ್ತು? ಇವತ್ತು ಯಾಕೋ ರಾಹುಲ್ ನೆನಪಾದ. ಅಚ್ಚು, ಅವ್ರು ಸರಿ ಇಲ್ಲ. ಅವ್ರು ನಿನಗೆ ಸರಿಯಾದ ಜೋಡಿ ಅಲ್ಲ. ಅವ್ರ ಬಗ್ಗೆ ನೀನು ಯಾಕೆ ನೆನ್ಸ್ಕೊಳ್ತೀಯ? ಎಷ್ಟು ಸರ್ತಿ ಹೇಳ್ಬೇಕು ನಾನು ನಿನಗೆ? ರಾಹುಲ್ ಸರಿ ಇಲ್ಲ ಅಂತ ನಿಮ್ಮ ಅತ್ತಿಗೆ ಹೇಳಿದ್ರ? ಯಾಕೆ ಚಿರು ನೀನು ಅವ್ರ ತರನೇ ಆಡ್ತಿದ್ಯಾ? ಅಚ್ಚು, ಅದು ಹಾಗಲ್ಲ. ರಾಹುಲ್ ಬಗ್ಗೆ ನೀನು ಕೆಟ್ಟದಾಗ ಮಾತಾಡೋ ಹಾಗಿದ್ರೆ ನೀನ್ ನನ್ನ ಜೊತೆ ಇರಬೇಡ. ನನಗೆ ಯಾರ ಸಮಾಧಾನನೂ ಬೇಕಾಗಿಲ್ಲ. ಅಚ್ಚು, ಕಾಮ್ ಡೌನ್, ಕಾಮ್ ಡೌನ್. ಸಾರಿ. ಯಾಕೆ? ಅಕ್ಕನ ಹತ್ರ ಆ ಥರ ನಡ್ಕೋಬಾರ್ದಾಗಿತ್ತು. ಸದ್ಯ ಇಷ್ಟು ದಿನ ಬರೀ ಮೊಂಡವಾದನೆ ಮಾಡ್ತಿದ್ದವರು ಈಗಲಾದರೂ ನಿನ್ನ ತಪ್ಪನ ಬಗ್ಗೆ ಅರ್ಥ ಮಾಡ್ಕೊಂಡ್ರಲ್ಲ. ಹೋಗಿ ಅಚ್ಚು ಹತ್ರ ಸಾರಿ ಕೇಳಿ, ಇಲ್ಲಿ ಬಂದು ಕೇಳೋದಲ್ಲ. ಅವ್ರೀಗ ಬೇಜಾರಲ್ಲಿರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ತೀನಿ. ಯಾರಿಗಾದ್ರೂ ಬೇಜಾರು ಮಾಡದೆ ಹೋದ್ರೆ ನಿಮ್ಗೆ ತಿಂದನ್ನ ಅರ್ಗಲ್ವಲ್ಲ. ಇನ್ನು ಮುಂದೆನಾದರೂ ಯಾರ ಹತ್ರ ಯಾವಾಗ ಹೇಗೆ ಮಾತಾಡ್ಬೇಕು ಅನ್ನೋದನ್ನು ಕಲಿತು ಮಾತಾಡಿ. ಹಾಗಾದರೂ ಆಗೋ ಅನಾಹುತ ತಪ್ಪುತ್ತೆ. ಆಯಿತು. ಇಷ್ಟೊತ್ತಲ್ಲಿ ನೀವೇನು ಮಾಡ್ತಿದ್ದೀರಾ? ನಾನು ಏನಾದರೂ ಮಾಡ್ಕೋತೀನಿ, ನಿಮಗೆ ಯಾಕದು? ಅಚ್ಚು ಕಾಟ ಕೊಟ್ಟಿದ್ದು ಸಾಲದು ಅಂತ ನನ್ನ ಹತ್ರ ಬಂದ್ರಾ? ಇಲ್ಲಪ್ಪ. ಮತ್ತೋಗಿ ಕೆಲಸ ನೋಡೋಗಿ. ಆಯಿತು, ಹೋಗ್ತೀನಿ. ಆದರೆ ಅರ್ಚನಾ ಅಕ್ಕಂಗೆ ಸಮಾಧಾನ ಮಾಡಿದ್ರಾ? ಈಗ ಅವ್ರು ಹೆಂಗಿದ್ದಾರೆ? ಇಷ್ಟೊತ್ತಾದ್ಮೇಲಾದರೂ ಅಚ್ಚು ಬಗ್ಗೆ ಕೇಳ್ಬೇಕು ಅನ್ನಿಸ್ತಲ್ಲ. ಕೈಲಾದ ಮಟ್ಟಕ್ಕೆ ಸಮಾಧಾನ ಮಾಡಿದ್ದೀನಿ. ಅವ್ರ ಮನಸ್ಸಲ್ಲಿರೋ ಹುಡುಗ ಯಾರು ಅಂತ ನಿಮಗಾದ್ರೂ ಗೊತ್ತಾ? ಆ ವಿಷಯದ ಬಗ್ಗೆನೇ ಮಾತಾಡೋ ಅವಳ ಹತ್ರ ಬೈಸ್ಕೊಂಡಿದ್ದೀರಾ. ಈಗ ನನ್ನ ಹತ್ರನೂ ಬೈಸ್ಕೋಬೇಕಾ? ಆಯಿತು ಬಿಡಿ, ಕೇಳಲ್ಲ. ಹಾಗೆ ಅಚ್ಚು ಹತ್ರ ಈಗ ಹೋಗ್ಬೇಡಿ. ಸಾರಿ ಗಿರಿ ಕೇಳೋದಿದ್ರೆ ನಾಳೆ ಕೇಳಿ, ಒಳಪಡ್ಗಳಿರಲಿ. ಸರಿ. ರೀ, ಇಲ್ಲಿ ಯಾಕ್ರಿ ಕೂರ್ತಾ ಇದ್ದೀರಾ? ಇನ್ನೆಲ್ಲಿ ಹೋಗ್ಲಿ? ಅರ್ಚನಾ ಅಕ್ಕ ಹತ್ರ ಹೋಗ್ಬೇಡಿ ಅಂದ್ರಿ, ಇಲ್ಲೂ ಕೂತ್ಕೋಬೇಡಿ ಅಂದ್ರೆ ನಾನು ಬೇರೆ ಎಲ್ಗೆ ಹೋಗ್ಲಿ? ಓಯ್, ಮನೇಲಿ ಬೇರೆ ಎಲ್ಲೂ ಜಾಗವೇ ಇಲ್ಲ. ನನ್ನ ಪಕ್ಕನೇ ಯಾಕ್ರಿ ಬಂದು ಕೂತ್ಕೋತೀರಾ? ನೀವಿಲ್ಲಿ ಕೂತ್ರೆ ನನ್ನ ಕೆಲಸ ಮಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ. ಅಲ್ಲ ಹಸ್ಬೆಂಡು, ನೀವು ಮಾಡ್ತಿರೋ ಡಿಸೈನ್ ಕೆಲಸ ತಾನೆ, ನಾನು ಅದನ್ನೇ ಮಾಡೋದು. ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದರೆ ಹೇಳಿ, ನಾನು ಮಾಡ್ತೀನಿ. ರೀ, ಇದು ನೀವು ಮಾಡೋ ಟೈಲರಿಂಗ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಕಳಿಸ್ಬೇಕಾಗಿರೋ ಡಿಸೈನು. ಏನು ನಾವು ನೋಡ್ದಿರೋ ಡಿಸೈನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.